ಚಿಲ್ಲಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಏನಮ್ಮ ಇನ್ನು ನೀವು ಮಲ್ಕೊಳ್ಳಿಲ್ವೇ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಬೆಳಗ್ಗೆ ಮಾತಾಡಿದ್ರಾಯ್ತು, ಅದಕ್ಕೇನು ಅವಸರ? ಅಪರ್ಣ ಈಗ ಮಲಗಿದ್ದಾಳೆ. ಹೌದು ಮಲಗಿದ್ದಾಳೆ, ಅದಕ್ಕೇನೀಗ? ಅವಳ ಬಗ್ಗೆ ಮಾತಾಡಬೇಕು. ಓಹೋ, ಅವಳಿಗೆ ತಿಳಿಬಾರ್ದು ವಿಷಯನ? ಹಾಗೇನಿಲ್ಲ. ಅದೇನು ಹೇಳಮ್ಮ? ನನಗೆ ಮಕ್ಕಳಿದ್ದು ಅವ್ರ ಮದುವೆ ನೋಡೋಕ್ಕಾಗಲಿಲ್ಲ. ಇನ್ನು ಮುಂದಕ್ಕೆ ನೋಡೋಕ್ಕಾಗತ್ತೋ ಇಲ್ವೋ? ಅಪರ್ಣ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಒಳ್ಳೆ ವರ ನೋಡಿ ಅವಳಿಗೆ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಮೊದಲು ನಿಮ್ಮ ಅಭಿಪ್ರಾಯ ಕೇಳಿ ಆಮೇಲೆ ಮುಂದುವರಿಯೋಣ ಅಂತ. ಓಹೋ, ಇದಾ ವಿಷಯ? ಅಮ್ಮ, ಅವಳು ಮದುವೆ ಮಾಡಬೇಕು ಅಂತ ನನಗೂ ಆಸೆ ಇದೆಯಮ್ಮ. ಕೊನೆವರೆಗೂ ಅವಳು ಹೀಗೆ ಇರಬೇಕು ಅಂತ ನಾನು ಅನ್ಕೊಂಡಿಲ್ಲ. ಅಯ್ಯೋ, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ. ನಾನು ಹಾಗೆ ತಿಳ್ಕೊಂಡಿಲ್ಲಮ್ಮ. ಅವಳಿಗೆ ಅನುರೂಪನಾದ ವರ ಸಿಕ್ಕಿ ಒಪ್ಪು ಬಿಟ್ರೆ ಸಂತೋಷವಾಗಿ ಮದುವೆ ಮಾಡೋಣಮ್ಮ. ನನಗಿದಕ್ಕಿಂತ ಭಾಗ್ಯ ಇನ್ನೇನಿದೆ? ಆದ್ರೆ ಒಂದು ಮಾತು, ಅವಳು ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ನಾ ಮದುವೆ ಮಾಡೋಕ್ಕೆ ಹೋಗಲ್ಲ. ನೀವೊಂದು ಮಾತು ಹೇಳಿದ್ರೆ ಅವಳಿಲ್ಲ ಅನ್ನಲ್ಲ. ನಿಜ ಹೇಳಬೇಕು ಅಂತಂದ್ರೆ ಇದುವರೆಗೂ ಈ ವಿಷಯವಾಗಿ ನಾನು ಗಂಭೀರವಾಗಿ ಯೋಚನೆನೇ ಮಾಡಿರಲಿಲ್ಲ. ಸ್ವಲ್ಪ ಕಾಲಾವಕಾಶ ಕೊಡಮ್ಮ. ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾನು ಸ್ವಲ್ಪ ಅರ್ಥ ಮಾಡ್ಕೋತೀನಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ? ಅಮ್ಮ, ಹೆಣ್ಣುಮಗಳು ಗಂಡನ ಮನೆ ಸೇರಿದ್ಲು ಅಂತನ್ನೋದು ತಾತನಿಗೆ ಹೆಮ್ಮೆ ತರುವಂಥ ವಿಷಯ ಅಲ್ವೇ? ಆಯ್ತು, ಈಗ ನೀವು ಹೋಗಿ ಮಲ್ಕೊ. ಒಂದು ಮಾತು, ಅಪರ್ಣ ಈ ಮನೆ ಜವಾಬ್ದಾರಿ ಹೊತ್ತಿದ್ದಾಳೆ ಅನ್ನೋ ವಿಷಯ ನಿನಗೆ ಗೊತ್ತಿದೆ ಅಂತ ನಾ ಅನ್ಕೊಂಡಿದ್ದೀನಿ. ಗೊತ್ತು. ಆ ಜವಾಬ್ದಾರಿ ತಗೊಳ್ಳೋಕೆ ನಾನು ತಯಾರಾಗಿದ್ದೀನಿ. ಹೌದಾ? ಹಾ, ಸಂತೋಷ. ಹೋಗು. ಅನ್ಪೂರ್ಣ, ಎಲ್ರಿಗೂ ಮಕ್ಕಳಾದ ಮೇಲೆ ಮೊಮ್ಮಕ್ಕಳಾಗ್ತಾರೆ. ಇಲ್ಲಿ ನನಗೆ ಮೊಮ್ಮಕ್ಕಳು ಬಂದ ಮೇಲೆ ಮಗಳು ಬಂದುಬಿಟ್ಟಿದ್ದಾಳೆ. ನೋಡ್ದೇನೆ ನಿನ್ನ ಗಂಡನ ಅದೃಷ್ಟನ? ಮಗಳು ಬಂದು ಮೊಮ್ಮಗಳು ಮದುವೆ ಮಾಡು ಅಂತಂದರೆ ನಾನು ಯಾಕೆ ಬೇಡ ಅಂತರ್ಲಿ? ಆದರೆ ಒಂದು, ನನ್ನ ಮೊಮ್ಮಗಳು ಏನು ಹೇಳ್ತಾಳೋ ಅದನ್ನೇ ನಾನು ಮಾಡೋದು. ಕರೆಕ್ಟ್ ತಾನೇ? ಮನೇಲಿ ನಡೀತಾ ಇರೋ ವಿಷಯನೆಲ್ಲ ಯಾವಳು ಅಭಿಮಾನಿಗೆ ಬರ್ದಿದ್ಯಲ್ಲ, ನನ್ ಮರ್ಯಾದೆ ಏನಾಯ್ತು? ಮನೆ ಹಾಳಿ. ನೋಡು, ನೀನ್ ಅವಳನ್ನ ಬೈಬೇಡ. ಅವಳು ಯಾವವಳ ಅಲ್ಲ, ನನ್ನ ಅಭಿಮಾನಿ, ಮರಿಬೇಡ. ಹೌದು, ನಿನ್ನ ಅಭಿಮಾನಿ. ಅವಳು ನಿನಗೆ ಫೋಟೋ ಕಳ್ಸು ಅಂತ ಬರ್ದಿದ್ದಾಳಲ್ಲ, ಕಳ್ಸು. ಆಮೇಲೆ ಅವಳು ನಿನಗೆ ಪ್ರೇಮ ಪತ್ರ ಬರೀತಾಳೆ, ಅವಳನ್ನ ಪ್ರೇಮಿಸು. ಯಾಕೆ ಈ ರೀತಿ ಹೊಲ್ಸಲ್ಲ ಮಾತಾಡ್ತಿದ್ಯಾ? ಅಂತ ಕೆಲಸ ಮಾಡಿರೋದು ನೀನು. ಅಭಿಮಾನಿ ಅಭಿಮಾನಿ ಅಂತ ಯಾವಳು ಬೇರೆ ಹುಡುಗಿನ ಲವ್ ಮಾಡ್ತಾ ಇದೀಯಾ? ಭಾವನಾ, ಅಪ್ಪಣ್ಣ ನನಗ್ ಲೆಟರ್ ಬರ್ದ್ಲು ಅಂತ ಹೊಟ್ಟೆ ಕಿಚ್ಚ? ಹೊಟ್ಟೆ ಕಿಚ್ಚಲ್ಲ ಶಾನ್. ಯಾವ ಹೂತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಅಂದ್ರೆ ನನ್ನ ಅಭಿಮಾನಿ ಮೇಲೆ ಸಂಶಯನ? ಅವಳು ಬರ್ದಿರೋ ಲೆಟರ್ನ ಭಾವಾರ್ಥ ಹಾಗಿದೆ. ಶ್ಯಾಮ್,
ನೀನು ಅವಳಿಗೆ ಫೋಟೋ ಕಳಿಸ್ತೀಯಾ? ಹೌದು. ನಿನ್ ಫೋಟೋ ಅವಳಿಗೆ ತಲುಪಿದ್ಮೇಲೆ ಅವಳು ತನ್ನ ಫೋಟೋನ ನಿನಗೆ ಕಳಿಸ್ಕೊಡ್ತಾಳೆ. ನಿಮ್ಮಿಬ್ಬರ ಮಧ್ಯ ನನಗೇನ್ ಕೆಲಸ? ಅಪಾರ್ಥ ಮಾಡ್ಕೋಬೇಡ, ನಮ್ ಸ್ನೇಹ ಪವಿತ್ರವಾಗಿದೆ. ಆರಂಭದಲ್ಲಿ ಎಲ್ಲರೂ ಹೀಗೆ ಹೇಳೋದು ಶ್ಯಾಮ್. ನನ್ ಮೇಲೆ ನಂಬಿಕೆ ಅಲ್ವಾ? ಸನ್ನಿವೇಶ ಆಗಿದೆ ಶ್ಯಾಮ್. ನೀನೇನಾದ್ರೂ ಅವಳಿಗೆ ಫೋಟೋ ಕಳಿಸ್ಕೊಟ್ರೆ ನಾನು ಸುಮ್ಮನಿರೋದಿಲ್ಲ. ನಾನು ನಾನು ಏನ್ ಮಾಡ್ತೀಯ? ಕಳಿಸ್ಕೊಡು, ಆಮೇಲೆ ನಿನಗೆ ಗೊತ್ತಾಗತ್ತೆ. ನಾನು ಅವಳಿಗೆ ಫೋಟೋ ಕಳಿಸ್ದೆ ಅಂತ ನಿನಗೆ ಹೇಗೆ ಗೊತ್ತಾಗತ್ತೆ? ಅವಳು ಬರೆಯೋ ಪತ್ರದಿಂದ. ನಾನು ಮೊನ್ನೆ ನಿನ್ಗೇನೋ ಹೇಳಿದೆ, ನೆನಪಿದೆ ತಾನೆ? ಏನು? ಕೆಲಸ, ಮನೆ ಮಾರಾಟ, ನನ್ನ ಉದ್ಯೋಗ. ಮತ್ತೆ ಅದನ್ನೇ ಯಾಕೆ ಹೇಳ್ತಿದ್ಯಾ? ನಿನ್ನ ಅಭಿಮಾನಿ ಅಪರ್ಣ ಅಂತವ್ರ ಸಹವಾಸದಿಂದ ದೂರ ಇರ್ಲಿ ಅಂತ. ನಿನ್ ಮಾತು ಮಿತಿ ಮೀರ್ತಾ ಇದೆ. ನೀನ್ ಈಗ ಸರಿಯಾಗಿ ದಾರಿಗೆ ಬರ್ದಿದ್ರೆ ಕಾಲನು ಮಿಂಚೋಗುತ್ತೆ. ಬರ್ತೀನಿ. ಆಟ ಬೋರ್ ಕಣ. ಸರಿ, ಬೇರೆ ಆಟ ಆಡೋಣ. ನೋಡಿ, ನಂಗಂತೂ ತುಂಬಾ ಸುಸ್ತಾಗ್ಬಿಡಿದೆ. ನಾನು ಹೋಗಿ ರೆಸ್ಟ್ ತಗೋತೀನಿ. ಏನು ಇಷ್ಟ ಬೇಗ ಸುಸ್ತಾಯ್ತಾ? ಎಲ್ಲ ತರ ಆಟ ಆಡಾಯ್ತಲ್ಲ. ನಂಗೊಂದು ಐಡಿಯಾ, ಮದ್ವೆ ಆಟ ಆಡೋಣ. ನಮ್ ಕ್ಲಾಸ್ ನಲ್ಲಿ ಸಂದೀಪ್ ಅಂತಿದ್ದಾನೆ, ಅವ್ನು ಇದೇ ಆಟ ಆಡೋದು. ಹೌದಾ? ಯಾರ ಜೊತೆ? ಪಕ್ಕದ ಮನೆ ಹುಡುಗಿ ಜೊತೆ. ನೀವ್ ಬೇಕಿದ್ರೆ ಆಡ್ಕೊಳ್ಳಿ, ನಾನು ಹೋಗಿ ರೆಸ್ಟ್ ತಗೋತೀನಿ. ನಾನಂತೂ ಪೂಜಾರಿ ಆಗ್ತೀನಪ್ಪ. ನಾನು ಅಕ್ಕನ ತರ ಸ್ಟ್ರಿಕ್ಟ್ ಹೆಂಡತಿ ಆಗ್ತೀನಿ. ತುಂಬಾ ಸುಸ್ತಾಗ್ಬಿಡ್ತು ತಾತ. ಸರಿ ಬನ್ನಿ, ಕುತ್ಕೊಳ್ಳೋ. ನೀನ್ ಕುತ್ಕೊಳ್ಳೋ ಸರಿಗೆ. ಏನೋ ನನ್ಗೆ ಹೇಳ್ತೀಯ, ನೀನ್ ನೋಡು. ಬೇಡ, ನನ್ ಮೊದ್ಲೇ ಸ್ಟ್ರಿಕ್ಟ್ ಅಕ್ಕನ ತರ ಸರಿಲ್ಲ. ನಾನು ಈಗ ನಿನ್ ಗಂಡ, ನನಗೇನಾದ್ರೂ ಮರ್ಯಾದೆ ಕೊಡದೇ ಇದ್ರೆ ಚಚ್ಚಾಕ್ಬಿಡ್ತೀನಿ. ಏನು ನನ್ ಕೈ ನನ್ ಬಳೆ ತೊಡ್ಕೊಂಡಿದ್ದೀರಾ? ನೀನೇನಾದ್ರು ಕೈ ಹತ್ರ ಅಷ್ಟೇ ಕೈ ಮುರಿದಾಕ್ಬಿಡ್ತೀನಿ. ನಾನ್ ನಿನ್ ಗಂಡ. ಎಲ್ಲ ಹೆಣ್ತಿರು ತಮ್ ಗಂಡನ್ನ ಹೋಗಿ ಬನ್ನಿ ಅಂತಾನೆ ಕರಿಯೋದು. ನಾನು ಅಕ್ಕನ ತರ ಸ್ಟ್ರಿಕ್ಟ್, ನೀನು ನನ್ ಕಂಡ್ರೆ ಹೆದರ್ತೀಯ, ಅದಕ್ಕೆ ನನ್ಗೆ ಹೋಗೋ ಬಾ ಅಂತಾನೆ ಕರಿಯೋದು. ನೋಡೆ, ನನಗೆ ಕ್ವಚನದಲ್ಲಿ ಕರಿಬೇಡ ಅಂತ ಹೇಳ್ತಾ ಇದ್ದೀನಿ. ನಂಗೆ ಎಷ್ಟೊತ್ತಿನ ಹೇಳೋದು, ಕನ್ನಡ ಅರ್ಥ ಆಗಲ್ವಾ ನಿಂಗೆ? ನಾನು ಅಕ್ಕನ ತರ ಸ್ಟ್ರಿಕ್ಟ್. ನೀನು ಆಫೀಸಿಂದ ಲೇಟ್ ಆಗಿ ಬಂದಿದ್ಯಾ, ಇಷ್ಟೋ ತನಕ ಕಾಯ್ತಿದ್ದೀನಿ ಗೊತ್ತಾ? ಇನ್ನೂ ಲೇಟ್ ಆಗಿ ಬಂದಿದ್ದಾದ್ರೆ ಅಷ್ಟೇ ಸೌಟ್ ಹೋಗ್ತಿದ್ದ ಕೈಯಲ್ಲಿ. ನೋಡೆ, ಏನೋ ಮಾಡ್ತೀಯಾ? ಯಾಕ ಹೊಡೆದಾಡ್ತಿದ್ದೀರಾ? ಅದು ನಾವು ಗಂಡ ಹೆಂಡತಿ ಆಟ ಆಡ್ತಿದ್ವಿ. ಅವಳು ನನಗೆ ಏಕವಚನದಲ್ಲಿ ಕರೆದ್ಲು. ಏನು ನಾನು ಅಕ್ಕನ ತರ ತುಂಬಾ ಸ್ಟ್ರಿಕ್ಟು, ನಾನು ಕರೆಯೋದೆ ಹಾಗೆ ನಿತ್ಕೆ ನನ್ಗೆ ಹೊಡಕ್ ಬಂದ. ಇಲ್ಲ ಅಕ್ಕ, ಅವಳ ಚೋಟುದ್ದ ಇಲ್ಲ. ಈಗ್ಲೇ ಗಂಡ ಹೆಂಡತಿ ಆಟನಾ? ಒಳಗ್ ಹೋಗಿ, ನಿಮ್ಗೆ ಹೇಳ್ತಿರೋದು, ಒಳಗ್ ಹೋಗಿ. ಅಲ್ಲ ತಾತ, ಅಲ್ಲಿ ಮಕ್ಳು ಆಟ ಆಡ್ತಾ ಹೊಡೆದಾಡ್ತಿದ್ರೆ ನೀನ್ ನೋಡ್ಕೊಂಡು ನಗ್ತಾ ಇದೆಯಲ್ಲ. ಮಕ್ಕಳು ಆಟ ಆಡ್ತಾರೆ, ಹೊಡೆದಾಡ್ತಾರೆ, ಅದು ವಯಸ್ಸಮ್ಮ. ಅವ್ರು ಹಾಗೇ ಬೆಳಿಬೇಕು. ಇವಳ ಹೆಂಡತಿ ಅಂತೆ, ಅವನ್ ಗಂಡ ಅಂತೆ, ಅದು ಒಂದು ಆಟನ? ಅಲ್ಲ ತಾತ, ನೀನಾದ್ರೂ ಅವ್ರಿಗೆ ಹೇಳಬಾರ್ದಾ? ಮಕ್ಕಳಿಗೆ ಹೇಳಿದ್ರೆ ಕೇಳ್ಬಿಡ್ತಾರೆ. ಅಲ್ಲಮ್ಮ, ನೀನಂತೂ ಮದುವೆ ಆಗಿಲ್ಲ. ನೀನು ಮದುವೆ ಆಗಿ ನಿನ್ನ ಗಂಡನ ಜೊತೆ ಒಳಗೆ ಅದು ಯಾವ ರೀತಿ ಜಗಳ ಆಡ್ತಿ ಅಂತ ನೋಡೋ ಭಾಗ್ಯ ಇನ್ನೂ ಬಂದಿಲ್ವಲ್ಲಮ್ಮ. ಮಕ್ಕಳಾದ್ರೂ ಆಡ್ಲಿ ಬಿಡು. ಹೌದಮ್ಮ, ನೀನು ಈ ವಿಷಯದಲ್ಲಿ ಯೋಚನೆ ಮಾಡಬೇಕು ತಾಯಿ.
ಬೇಜಾರಾಯ್ತಾ? ಬೇಜಾರಾಗೋ ಥರ ಮಾತಾಡಿದ್ರೆ ಬೇಜಾರಾಗಲ್ವಾ? ನೀನು ನನ್ನ ಅಭಿಮಾನಿ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವಾ? ನಿನಗೆ ನನ್ಗಿಂತ ನಿನ್ನ ಅಭಿಮಾನಿನೇ ಜಾಸ್ತಿನಾ? ಯಾಕೆ ಇಷ್ಟು ಸಿಲ್ಲಿಯಾಗಿ ಯೋಚನೆ ಮಾಡ್ತೀಯ? ನಿನ್ ಧೋರಣೆ ಆಗಿದೆ ಶ್ಯಾಮ್. ಯಾವುದೋ ಮೂಡ್ನಲ್ಲಿ ಹಾಗೆ ಹೇಳ್ಬಿಟ್ಟೆ. ಐ ಆಮ್ ಸಾರಿ. ಸಾರಿ ಹೇಳಿದ್ರೆ ಬೇಜಾರು ಹೊಟ್ಟೋಗುತ್ತಾ? ಎಷ್ಟೇ ಆದರೂ ನೀನು ನನ್ನ ಪ್ರಿಯತಮೆ ಅಲ್ವಾ? ನಿನ್ನ ಸ್ಫೂರ್ತಿ ಇಲ್ಲದೆ ಈ ಕವಿ ಕವನ ರಚಿಸೋಕೆ ಸಾಧ್ಯನೇ ಇಲ್ಲ. ಬಾ ಇಲ್ಲಿ ನಿಂತ್ಕೋ, ಸ್ವಲ್ಪ ಹೊತ್ತು ಹೀಗೆ ನಿಂತ್ಕೋ. ಯಾಕೆ ಶ್ಯಾಮ್? ನಾ ಈಗ ಒಳ್ಳೆ ಮೂಡಲ್ಲಿದ್ದೀನಿ, ನಾನು ಕವನ ಬರಿತೀನಿ. ನನಗ್ ಮೂಡಿಲ್ಲ. ಹೀಗೆ ಹೇಳಿದ್ರೆ ಹೇಗೆ? ಭಾವನಾ ಪ್ಲೀಸ್, ನನಗೋಸ್ಕರ, ನಿನ್ನ ಬಾಯ್ ಫ್ರೆಂಡ್ಗೋಸ್ಕರ. ಸರಿ ಬರ್ಕೋ. ಥ್ಯಾಂಕ್ ಯು. ಇಲ್ಲಿ ಅಪರ್ಣ, ತಾತ ಹೇಳಿದ್ರಲ್ಲಿ ತಪ್ಪಿಲ್ಲ. ಆಗೋ ವಯಸ್ಸಲ್ಲಿ ಮದ್ವೆ ಆಗ್ಬಿಡ್ಬೇಕು. ನಂಗೆ ಈಗಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲಮ್ಮ. ಇದು ಸರಿಯಾದ ವಯಸ್ಸಮ್ಮ. ನಾನು ಮದ್ವೆ ಮಾಡ್ಕೊಂಡ್ರೆ ತಾತನ್ ಯಾರು ನೋಡ್ಕೋತಾರೆ ಹೇಳಿ? ನಾನಿದ್ದೀನಲ್ಲ. ನೀವಿದ್ರು ನಾನಿದ್ದ ಹಾಗಾಗಲ್ವಲ್ಲ. ಯಾಕಮ್ಮ, ನನ್ನ ಮೇಲೆ ನಂಬಿಕೆ ಇಲ್ವಾ? ಛೆ, ಹಾಗಲ್ಲಮ್ಮ. ನಂಗೆ ಈಗಲೇ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಈ ಒಂದು ವಿಷಯದಲ್ಲಿ ಮಾತ್ರ ಬಲವಂತ ಮಾಡಬೇಡಿ ಪ್ಲೀಸ್. ಅಪರ್ಣ, ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಇರೋ ಮಕ್ಕಳು ನನ್ನಿಂದ ದೂರ ಆದ್ರು. ಅವರಾದ್ರೂ ಬದುಕಿದ್ರೆ. ಅಮ್ಮ, ಡ್ಯಾಡಿ ವಿಷಯ ತೆಗಿಬೇಡ ಪ್ಲೀಸ್. ಏನು, ನಿಮ್ಮ ಸಂತೋಷದಲ್ಲಿ ನನ್ನ ಸಂತೋಷನೂ ಕಾಣೋಣ ಅಂತ ಇದ್ದೀನಮ್ಮ. ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು. ತಕ್ಷಣ ಮದುವೆ ಆಗು ಅಂತ ನಾನು ಹೇಳ್ತಾ ಇಲ್ಲ. ಇದು ಸರಿಯಾದ ಸಮಯ ಅಂತ ಹೇಳ್ತಾ ಇದ್ದೀನಿ. ತಾತನೂ ಇದಕ್ಕೆ ಒಪ್ಕೊಂಡಿದಾರಲ್ಲ. ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಹೋಗೋಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲಮ್ಮ. ಮದುವೆ ಆದರೂ ನಾನು ಇಲ್ಲೇ ಇರಬೇಕು ಅಂಥ ಗಂಡ ನಂಗೆ ಸಿಗ್ತಾನ? ಅದೇ ಹೇಗೆ ಸಾಧ್ಯ? ಮನೆ ಅಳಿ ಆಗೋಕೆ ಯಾರಮ್ಮ ಇಷ್ಟಪಡ್ತಾರೆ? ಇಲ್ಲಿ ಮಕ್ಕಳು ನೋಡ್ಕೊಳಕ್ಕೆ ನಾನಿದ್ದೀನಲ್ಲ. ಕ್ಷಮಿಸಿ ಬಾ, ಈ ಒಂದು ವಿಷಯದಲ್ಲಿ ಮಾತ್ರ ನಾನು ಯಾರ ಮಾತು ಕೇಳಲ್ಲ. ಹೌದು, ನಿನಗೆ ತೃಪ್ತಿ ಆಯ್ತಲ್ಲ, ಸಾಕು. ಆದರೂ ಒಂದ್ಸಲ ನೀನು ಓದು. ನನಗೆ ಇಂಟ್ರೆಸ್ಟ್ ಇಲ್ಲ ಶ್ಯಾಮ್. ಹೀಗೆ ಹೇಳಿದ್ರೆ ಹೇಗೆ? ನಾಳೆ ನೀನು ನನ್ನ ಮದುವೆ ಆಗೋಳು, ಇದರಲ್ಲೆಲ್ಲ ಇಂಟ್ರೆಸ್ಟ್ ತೋರಿಸ್ಲೇಬೇಕು. ನಾನು ಒತ್ತಾಯಕ್ಕೆ ಮಣಿಯೋಳಲ್ಲ ಶ್ಯಾಮ್. ಇಂಟ್ರೆಸ್ಟ್ ಇಲ್ಲದೆ ಇರೋ ವಿಷಯಕ್ಕೆ ಒತ್ತಡ ತರಬಾರ್ದು. ನನ್ನ ಬದಲು ನೀನೇ 4 ಸಲ ಓದು. ನಾನಾ? ಯಾಕೆ ಈ ರೀತಿ ಡಿಸ್ಕರೇಜ್ ಮಾಡ್ತಿದ್ಯಾ? ಕರೇಜ್ ಇದ್ರೆ ನಾನು ಹೇಳ್ದಾಗ ಕೇಳು, ನಿನ್ನ ಕೆಲ್ಸಕ್ಕೆ ಸೇರು. ಇಲ್ಲ, ನನ್ನನ್ನು ಕೆಲಸ ಮಾಡಕ್ಕೆ ಬಿಡು. ನಾನು ದುಡಿತೀನಿ, ನಿನ್ನನ್ನು ಸಾಕ್ತೀನಿ, ನಾನು ಸುಖವಾಗಿರ್ತೀನಿ. ಈ ವಿಷಯ ಬಂದಾಗ ನೀನು ಮಾತಾಡೋದಿಲ್ಲ ಅಲ್ಲ? ಇವತ್ತೊಂದು ನಿರ್ಧಾರಕ್ಕೆ ನೀನು ಬರಲೇಬೇಕು. ನಾವಿಬ್ರು ನಿರುದ್ಯೋಗಿಗಳಾಗಿದ್ರೆ ನಮ್ಮ ತಂದೆ ತಾಯಿ ಮದುವೆಗೆ ಒಪ್ಪೋದಿಲ್ಲ. ನಾನು ನಿರುದ್ಯೋಗಿ ಅಲ್ಲ, ದುಡಿತಾ ಇದ್ದೀನಿ. ನೀನು ಸಾಹಿತ್ಯದಲ್ಲಿ ದುಡಿಯೋದು ನಿನ್ನ ಲಿಪ್ಸ್ಟಿಕ್ಗೂ ಸಾಕಾಗಲ್ಲ ಅಂತೀಯಲ್ಲ? ಅರ್ಥ ಮಾಡ್ಕೊಂಡಿದ್ಯಲ್ಲ, ಸಾಕು. ಭಾವನಾ, ನಾನೀಗ ಅಂತಿಮ ಹಂತದಲ್ಲಿದ್ದೀನಿ ಶ್ಯಾಮ್. ಆಯ್ಕೆ ನಿನಗೆ ಬಿಟ್ಟಿದ್ದು. ಬಿಡಿ ತಾತ, ನಾನು ಮಾಡ್ತೀನಿ. ಬೇಡ ಬೇಡ ಬೇಡ, ನೀವು ಹೋಗಿ, ನಾ ಮಾಡ್ತೀನಿ. ಅಯ್ಯೋ, ನೀವು ಈ ಕಡೆ ಬನ್ನಿ ತಾತ. ಬಿಡಿ ತಾತ, ನಾ ಮಾಡ್ತೀನಿ. ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಆಗಲಿ, ಕೆಲಸ ಮಾಡೋಣ ಅಂತಂದ್ರೆ ಇದಕ್ಕೂ ಅಡ್ಡ ಬರ್ತೀರಿ. ಇದು ಕೆಲಸ ಮಾಡೋ ವಯಸ್ಸಲ್ಲ. ಕೂತ್ ತಿನ್ನೋ ವಯಸ್ಸು.
ಕೂತ್ ತಿಂದ್ರೆ ಅಜೀರ್ಣ ಆಗುತ್ತೆ. ಅದಕ್ಕೇನೆ ಕೆಲಸ ಮಾಡ್ತಾ ಇದ್ದಿದ್ದು. ಮತ್ತೆ ಇನ್ನೇನು ಮಾಡಬೇಕು? ಇಷ್ಟ ದಿನ ವಾಕ್ ಮಾಡ್ತಿದ್ರಲ್ಲ ಅದನ್ನೇ ಕಂಟಿನ್ಯೂ ಮಾಡಿ. ಕೆಲಸ ಮಾಡೋದ್ರಿಂದಲೂ ವ್ಯಾಯಾಮ ಆಗುತ್ತೆ ಕಣಮ್ಮ. ತಾತ, ಈ ವಯಸ್ಸಿನಲ್ಲಿ ಬಗ್ಗಿ ಎದ್ದು ಕೆಲಸ ಮಾಡಿದ್ರೆ ನರ ಹೊರಳುತ್ತೆ, ಬೆನ್ನು ಸೊಂಟ ಹಿಡ್ಕೊಳತ್ತೆ, ಗೊತ್ತಾ? FRCS ಸುಮ್ಮನೆ ಹೆದರ್ಸ್ತಾ ಇದ್ದಿ. ಇಲ್ದಿದ್ರೆ ನನ್ ಮಾತು ಕೇಳಲ್ವಲ್ಲ, ಮಕ್ಕಳು ಹಾಗೆ ಹಠ ಮಾಡ್ತೀರಾ. ಅಕ್ಕ ಅಕ್ಕ ನಿಂಗೊಂದ್ ಲೆಟರ್ ಬಂದಿದೆ ಅಕ್ಕ. ಯಾವ ಲೆಟರ್? ಲವ್ ಲೆಟರಾ? ಇದೇನ್ ತಾತ, ಈ ವಯಸ್ಸಿನಲ್ಲೂ ಲವ್ ಲೆಟರ್ ಅಂತೀಯಾ? ನನ್ ಬಗ್ಗೆ ಅಲ್ಲ, ನಿನ್ ಬಗ್ಗೆ ನಾನು ಕೇಳ್ತಿರೋದು. ಇದಾ ಸಾಹಿತಿಗಳು ಬರ್ದಿರೋ ಲೆಟ್ರು. ಸಾಹಿತ್ಯ ಬಿಟ್ರೆ ಬೇರೆ ಏನಿರುತ್ತೆ? ಅದೇ ಪ್ರೇಮದ ಕಾವ್ಯನ ಅಂತ. ಅಲ್ಲ, ಕದನ ಕಾವ್ಯ. ಜುಲಪ್ಪ, ನಮ್ಮ ಅಪೂರ್ಣ ಸಿಟ್ಟು ಮಾಡ್ಕೊಂಡ್ರು ಕೂಡ ಲಕ್ಷಣವಾಗಿ ಕಾಣ್ತಾಳೆ ಕಣ, ಅಲ್ಲ? ಹೌದು ತಾತ. ಮಾಡ್ಬಿಡಿ ತಾತ, ಬಿಡಿ ತಾತ. ಶಾಮು, ಏನಮ್ಮ? ಸಂಜೆ ಭಾವನಾ ಬಂದಿದ್ಲು. ಬರ್ಬೋದು ಅನ್ಕೊಂಡಿದ್ದೆ, ಬಂದಿದ್ದಾಳೆ. ಅವಳ ಭಾವನೆನೂ ಅರ್ಥ ಮಾಡ್ಕೊ. ಪ್ರಯತ್ನ ಪಡ್ತಾ ಇದ್ದೀನಿ. ಹೆಣ್ಣು ಗಂಡನ್ ಮೆಚ್ಚೋದು ಜೀವನದಲ್ಲಿ ಒಂದೇ ಸಾರಿ. ಗೊತ್ತು. ಭಾವನಾ ನಿನ್ನ ಮೆಚ್ಕೊಂಡಿದ್ದಾಳೆ. ನಿನ್ನೆ ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ. ಶ್ರೀಮಂತರ ಮನೆ ಹುಡುಗಿ, ಯಾರು ಬೇಕಾದ್ರೂ ಮದುವೆ ಮಾಡ್ಕೋತಾರೆ. ಆದ್ರೆ ಅವಳು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿದಿದ್ದಾಳೆ. ತಂದೆ ತಾಯಿನೂ ಒಪ್ಸಿದ್ದಾಳೆ. ಅವ್ರ ಈ ಮದುವೆಗೆ ಒಪ್ಕೊಂಡಿದ್ದೇ ದೊಡ್ಡದು. ದೊಡ್ಡ ಮನುಷ್ಯರು ಯಾರು ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗೇ ಹೇಳು. ಅವಳ ಮಾತು ಕೇಳಪ್ಪ. ಅಂದ್ರೆ ನನ್ನ ಆದರ್ಶ ನಿರ್ಧಾರಗಳಿಂದ ಹೊರಗ್ ಬಾ ಅಂತೀಯ? ಹೊರಗ್ ಬಾ ಅನ್ನಲ್ಲ. ಇಲ್ಲಿ ನೋಡಿ ಶಾಮು, ಜೀವನ ಅನ್ನೋದು ನೀನ್ ತಿಳ್ಕೊಂಡಷ್ಟು ಸುಲಭ ಅಲ್ಲ. ನಮ್ಗಿರೋಕ್ ಮನೆ ಇದೆ, ಅವ್ರ ಪೆನ್ಷನ್ ನಮಗೆ ಬರುತ್ತೆ, 3 ಹೊತ್ತು ಕಳೆಯುತ್ತೆ. ಆದ್ರೆ ಕಾಲ ಯಾವಾಗಲೂ ಹೀಗೆ ಇರಲ್ಲ. ಸಾಹಿತ್ಯ, ಕಲೆ ಇವೆಲ್ಲ ಸರಿ, ನಾನೇನು ದ್ವೇಷಿ ಅಲ್ಲ. ಇವೆಲ್ಲ ಹೆಸರು ಕೊಡುತ್ತೆ, ಬದುಕು ಕೊಡಲ್ಲ. ನೀನು ಬದುಕೋ ದಾರಿ ನೋಡ್ಕೋಬೇಕು, ಮನುಷ್ಯನಾಗ್ಬೇಕು. ಹಾಗಾದ್ರೆ ನಾನು ಮನುಷ್ಯ ಅಲ್ವಾ? ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಾನು ಹೇಳ್ತಿರೋದು ನನ್ನ ಮಗನ ಕಲ್ಯಾಣಕ್ಕಾಗಿ. ಭಾವನಾ ಅಂತ ಹುಡುಗಿ ಸಿಗ್ಬೇಕಾದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಅವಳು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕಲೆ, ಸಾಹಿತ್ಯ ಇವೆಲ್ಲ ಬಿಟ್ಬಿಡು ಅಂತ ನಾನು ನಿನ್ಗೆ ಹೇಳ್ತಿಲ್ಲ. ಇನ್ನೇನು ಹೇಳ್ತಿದ್ಯಾ? ಕೆಲ್ಸಕ್ಕೆ ಸೇರುವಂತ ತಾನೆ? ಹೌದು, ಜೀವನಕ್ಕೊಂದು ಆಧಾರ ಆಗುತ್ತೆ. ಆಮೇಲೆ ನೀನೇನ್ ಮಾಡಿದ್ರೂ ನಡೆಯುತ್ತೆ. ನಿನ್ನ ಬರವಣಿಗೆಲೆ ಒಂದು ನೆಲೆ ಸಿಗುತ್ತೆ ಅಂತ ಆದ್ಮೇಲೆ ಕೆಲಸ ಬೇಕಾದ್ರೆ ಬಿಟ್ಬಿಡು. ಅಮ್ಮ, ಎಲ್ಲ ಸೇರಿ ನನ್ನ ಸ್ಥಿತಿಯಂತರಕ್ಕೆ ತರ್ತಾ ಇದ್ದೀರಾ. ನಿನ್ನ ಸಾಹಿತ್ಯದ ಭಾಷೆ ನನಗೆ ಅರ್ಥ ಆಗಲ್ಲಪ್ಪ. ಒಬ್ಬ ತಾಯಿಯಾಗಿ ನಾನು ಹೇಳ್ತಿದ್ದೀನಿ. ನನ್ನಿಂದ ನಿರ್ಧಾರಕ್ಕೆ ಬರೋಕ್ ಆಗ್ತಾ ಇಲ್ಲ. ನಿರ್ಧಾರಕ್ಕೆ ಬರಲೇಬೇಕು. ನಂಗೆ ಸ್ವಲ್ಪ ಟೈಮ್ ಬೇಕು. ಬೇಕಾದಷ್ಟು ಟೈಮ್ ತಗೋ, ಆದ್ರೆ ನಿನ್ನ ನಿರ್ಧಾರ ನಮಗೆ ಪೂರಕವಾಗಿರ್ಲಿ. ಟ್ರೈ ಮಾಡ್ತೀನಿ. ಸರಿಯಪ್ಪ, ನಿನ್ನಿಷ್ಟ. Sweet